ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಜಾತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ನಾನು ಇಲ್ಲಿ ಊರಿನಿಂದ ಅಣ್ಣ ಅಮ್ಮ ಬಂದಿದ್ದರು. ಯಾಕೆ ಬಂದಿದ್ದರು ಅಂತ ಹೇಳ್ತೀನಿ ಹೋಗ್ತಾ ಇದರಲ್ಲಿ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಒಂದು ನಮ್ಮನೆಯವ್ರ ಫ್ರೆಂಡವರು ಅತ್ತೆ ಮನೆ ಗೃಹ ಪ್ರವೇಶ ಹೋಗ್ತಾ ಇದ್ದೀವಿ. ಇಲ್ಲಪ್ಪ ಅಂದರೆ ಚನ್ನಪಟ್ಟಣ ರಾಮನಗರ ಕಡೆ. ಹಾಗೆ ನಮ್ಮದು ಅವರು ನಮ್ಮ ಕಡೆಯವ್ರೆ, ಬೀದರ್ ಕಡೆಯವ್ರೆ. ಹಾಗಾಗಿ ಅವರು ಬರೋಕ್ಕೆ ಹೇಳಿದರು. ನಾವು ಬರಲ್ಲ ಏನೆಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ವಿ. ನಾವು ಇಲ್ಲಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು. ನಾವು ಬರೋದಿಲ್ಲ, ನೀವೇ ಹೋಗಿ ಮುಗಿಸ್ಕೊಂಡು ಬನ್ನಿ, ನಮಗೆ ಬಟ್ಟೆ ಶಾಪ್ ಅದರಲ್ಲಿ ಬಿಟ್ಬಿಡಿ, ಚಿಕ್ಕಪೇಟೆ ಕಡೆ ನಾವು ಬರೋ ಅಷ್ಟರಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಅಂತ ನಾವು ಅಂದ್ವಿ ನಮ್ಮ ಮನೆಯವರಿಗೆ. ಅವರು ಏನಂದರು, ಇಲ್ಲ ಎಲ್ಲರೂ ಹೋಗಿ ಬರೋಣ, ಹೋಗ್ಬಿಟ್ಟು ಹಾಗೆ ಚಿಕ್ಕಪೇಟೆ ಕಡೆ ಬಟ್ಟೆ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರು. ಹಾಗಾಗಿ ನನ್ನದು ಮನಸ್ಸೇನು ಹೋಗಬೇಕಂತ ಇರಲಿಲ್ಲ. ನಿಮ್ಗೆ ಹೇಳಿದಾರಲ್ಲ, ನೀವು ಹೋಗಿ ಬನ್ನಿ, ನಾವು ಪರವಾಗಿಲ್ಲ ಇಲ್ಲಿಂದೇ ನಾವು ಬರ್ತೀವಿ ಅಂತ ನಾವು ಹೇಳಿದ್ವಿ. ಇಲ್ಲ ಹೋದರೆ ಎಲ್ಲರೂ ಹೋಗೋಣ, ಇಲ್ಲಾದರೆ ನಾನು ಹೋಗಲ್ಲ ಅಂತ ಈ ಥರ ಹೇಳ್ತಾಯಿದ್ರು. ಸರಿ, ಇವಾಗ ಕ್ಯಾಬ್ ಮಾಡ್ಕೊಂಡ್ವಿ. ಆ ಕಡೆ ಚಿಕ್ಕಪೇಟೆಗೂ ಹೋಗಬೇಕಿತ್ತು, ಮತ್ತು ಈ ಕಡೆ ಶಾಪಿಂಗ್ ಇದು ಮನೆ ಗೃಹ ಪ್ರವೇಶಕ್ಕೂ ಹೋಗಬೇಕು ಇತ್ತು. ಹಾಗಾಗಿ ಮತ್ತು ಒಂದು 2 ಅವರಲ್ಲಿ ಚನ್ನಪಟ್ಟಣ ಕಡೆ ಹೋಗಿ ಮುಟ್ಟಿದ್ವಿ. ನೋಡಿ, ಇವರು ಗ್ರೀನ್ ಡ್ರೆಸ್ ಹಾಕಿದ್ರಲ್ಲ, ಅವ್ರ ಫ್ರೆಂಡ್ ಅವರು. ಇದು ಫೋಟೋ ನಾವು ಗಿಫ್ಟ್ ಮಾಡಿ ಕೊಟ್ಟಿದ್ವಿ, ಫೋಟೋ ಫ್ರೇಮ್ ಮಾಡಿದ್ದು. ಹಾಗೆ ಬೆಂಗಳೂರು ಕಡೆ ಊಟದನ್ನು ಮಾಡಿಕೊಂಡು ಬೆಂಗಳೂರು ಕಡೆ ಬಂದ್ವಿ ನಾವು, ಚಿಕ್ಕಪೇಟೆ ಶಾಪಿಂಗ್. ನೋಡಿರಿ, ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ಸ್ಯಾರಿ ಇದು. ಏನಪ್ಪ ಅಂದರೆ, ಅಮ್ಮ ಊರಲ್ಲೇ ಬಟ್ಟೆ ತೆಗೆಯೋಣ, ಊರ ಕಡೆ ಬನ್ನಿ ಅಂತ ಹೇಳ್ತಾಯಿದ್ರು. ನಮ್ಮಲ್ಲಿ ಇವರಂದರು, ನಮಗೆ ರಜಾ ಸಿಗಲ್ಲ, ಸೂಟಿ ಮುಗಿಸ್ಕೊಂಡು ಬರೋಕ್ಕೂ, ಮತ್ತು ಈ ಕಡೆ ಹೋಗು, ಏನು ಮಾಡೋಣ, ನೀವೇ ಬನ್ನಿ ಬಟ್ಟೆ ಅಮ್ಮವರು ನಮಗೆ ತೆಗೆಸ್ಬೇಕು, ಬಟ್ಟೆ ಕೊಡಿಸ್ಬೇಕು, ಅದರಿಂದ ನಾವು ನೀವೇ ಬನ್ನಿರಿ ಅಂತ ಅಮ್ಮ ಅಣ್ಣಗೆ ಹೇಳಿದ್ವಿ. ಅವರು ಬಂದಿದ್ದರು. ನೋಡಿರಿ, ಇದರಲ್ಲಿ ಒಂದು ಸಾರಿ ತೆಗೆದಿದ್ದು ಯಾವ ಥರ ತಗೊಂಡೆ, ಯಾವ ಥರ ಇಲ್ಲ ಅಂತ ಮುಂದೆ ಎಲ್ಲ ತೋರಿಸ್ತೀನಿ. ಇದು ನಮ್ಮ ಚಿಕ್ಕ ಫಂಕ್ಷನೇ ಅಂತ ಹೇಳ್ಬೋದು. ಯಾವ ಥರ ಫಂಕ್ಷನಪ್ಪ ಅಂದರೆ, ನಮ್ಮ ಕಡೆ ಮಕ್ಕಳು 5 ವರ್ಷದಿಂದ 11ವರೆಗೆ ಹೆಣ್ಮಕ್ಳಿಗೆ ಕಿರುಮರಿ ಶಾಲು ಅಂತ ಫಂಕ್ಷನ್ ಮಾಡ್ತೀವಿ. ಆ ಫಂಕ್ಷನ್ಗೆ ಬಟ್ಟೆ ಶಾಪಿಂಗ್ ಮಾಡ್ತಾ ಇರೋದು. ನೋಡಿರಿ, ನೋಡ್ತಾ ಇರೋದು ನಮ್ಮ ಮನೆಯವರಿಗೆ ಇಷ್ಟಪಟ್ಟು ಬೆಂಗಳೂರು ಚಿಕ್ಕಪೇಟೆ ಕಡೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಸಂಡೇ
ರೋಡ್ ಬಗ್ಗೆ ಆಮೇಲೆ ತಿರುಗಿ ಇರ್ತಾರೆ. ಇದು ಹೊಸದು ಓಪನ್ ಆಗಿತ್ತು, ಇಲ್ಲಿ ಹೋಗಿ ಅಂತ ಆಟೋ ಅಂಕಲ್ ಮಾಡಿದ್ರು. ಹಾಗಾಗಿ ನೋಡ್ಕೊಂಡ್ವಿ, ಆಫರು ಬಿಟ್ಟಿದ್ರು. ಹಾಗೆ ಚೆನ್ನಾಗಿತ್ತು ಮಾತ್ರ ಸೀರೆಗಳೆಲ್ಲ. ಮತ್ತು ಈ ಕಡೆ ಈ ಮೆಜೆಸ್ಟಿಕ್ ಕಡೆ ಒಂದು ಶಾಪ್ ಬರುತ್ತೆ, ಡಬಲ್ ಸ್ವಲ್ಪ ನೋಡಿದ್ವಿ. ಅಲ್ಲಿ ನಮಗೆ ಶೂ ನೋಡೋಣ ಅಂತ ನೋಡ್ತಾ ಸ್ಲಿಪ್ಪರ್ ನೋಡಿದ್ಲು. ಹಾಗೆ ನನ್ನ ಮಗನ ಬಟ್ಟೆ ನೋಡಿದ್ಲು. ಅಲ್ಲೇ ತಗೊಂಡಿದ್ದೆ ನಾನು. ಇವತ್ತು ಶಾಪಿಂಗ್ ಹೇಗೆ ಅನಿಸ್ತು, ನಾವು ಹೋಗಿದ್ದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನವರು ಸುಸ್ತಾಗಿ ಕೂತಿದ್ದು ನೋಡಿದ್ದೆ ನೋಡ್ತೀವಿ ಆಟೋಗೆಲ್ಲ ಹಾಗೆ ಮಾಡ್ತಾವಲ್ಲಿ. ನಾನಲ್ಲೇ ಕುತ್ಕೊಂಡಿದ್ದಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಈ ಥರ ಫಂಕ್ಷನ್ ಕಡೆ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಮಕ್ಕಳಿಗೆ ಗಂಡು ಮಕ್ಕಳಿಗಾದರೆ ಮದುವೆ ಬರೋವರೆಗೂ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಒಂದು ವರ್ಷ ಒಳಗೆ ಯಾವಾಗಾದರೂ ಮಾಡ್ಕೊಳ್ಬೇಕು. ಆದ್ದರಿಂದ ಇವಾಗ ಮುಂದೆ ಅಷ್ಟೆಲ್ಲ ನಾವು ಬೇಗ ಫಂಕ್ಷನ್ ಮಾಡಬೇಕಿತ್ತು. ಹಾಗಾಗಿ ಮಾಡ್ತೀವಿ ಫಂಕ್ಷನ್ ಮುಂದೆ ಲಾಕ್ಡೌನ್